Okay, hi, hello everyone. Today we are going to discuss about the second lecture. Okay, so previous class ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿಪಾ ಅಂತಂದ್ರೆ previous class ಅಲ್ಲಿ ಡಿಸ್ಕಸ್ ಮಾಡಿರುವಂತ ಚಾಪ್ಟರ್ ಯಾವುದು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಹಾಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಡಿಸ್ಕಸ್ ಮಾಡಿವಿ. ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನೋಡ್ಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಅದಾದ್ಮೇಲೆ we discuss about the what are the patterns produced by the current through a magnet. Okay, so current na pass ಮಾಡಿದಾಗ magnetic field ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ, what is the pattern of magnetic field discuss ಮಾಡಿದ್ವಿ. so in this class ಈ ಒಂದು ಕ್ಲಾಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ, so we will discuss about the pattern produced by magnetic field. so first we discuss ಮಾಡಿದ್ವಿ. So pattern produced in the first part is what? That is current through a straight wire. So suppose if the current passes through the straight wire, what will be the pattern of magnetic field? So the pattern of magnetic field will be concentric circles, right? ಅದೇ ತರ ಇವತ್ತಿನ ಕ್ಲಾಸ್ ಒಳಗಡೆ we will discuss about what are the patterns produced in the magnetic field due to current through a circular loop. So suppose current ಏನಾದರೂ circular loop ಒಳಗೆ ಪಾಸ್ ಆದ್ರೆ ಯಾವ ರೀತಿ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆನಾ? yes, so are you ready to learn the things? yes, come back. So magnetic field produced by current through a circular loop through a conducting wire. Suppose electric current ಅನ್ನ ಈ ಒಂದು ಸರ್ಕ್ಯುಲರ್ ಲೂಪ್ ಒಳಗಡೆ ಪಾಸ್ ಮಾಡಿದ್ರೆ ಯಾವ ರೀತಿ ನಮಗ ಪ್ಯಾಟರ್ನ್ಸ್ ಫಾರ್ಮೇಷನ್ ಆಗ್ತದ ಫೀಲ್ಡ್ ಲೈನ್ಸ್ ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡ್ರಿ, ಟೇಕ್ ಅ ಲಾಂಗ್ ಕಂಡಕ್ಟಿಂಗ್ ವೈರ್. ಒಂದು ವೈರ್ ನೀವು ಮಾಡಬಹುದು, ಯು ಕ್ಯಾನ್ ಡೂ ಅಟ್ ಹೋಮ್ ಆಲ್ಸೋ. ಓಕೆ, ಟೇಕ್ ಅ ಲಾಂಗ್ ಕಂಡಕ್ಟಿಂಗ್ ವೈರ್. ಈ ಲಾಂಗ್ ಕಂಡಕ್ಟಿಂಗ್ ವೈರ್ ಜೊತೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಲೂಪ್ ಒಳಗಡೆ ಫೋಲ್ಡ್ ಮಾಡ್ರಿ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ಬಿ ಅ ಸ್ಪಿಯರ್. ಓಕೆ, ಈ ತರ ಸ್ಪಿಯರ್ ಫಾರ್ಮೇಷನ್ ಆಗೋ ತರ ವೈರ್ ನ ಫೋಲ್ಡ್ ಮಾಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದಾದ್ಮೇಲೆ ಟೇಕ್ ಅ ಕಾರ್ಡ್ಬೋರ್ಡ್ ಶೀಟ್. ಒಂದು ಕಾರ್ಡ್ಬೋರ್ಡ್ ಶೀಟ್ ತಗೊಳ್ಳಿ ಅಂಡ್ ಮೇಕ್ ಅ 2 ಪಾಯಿಂಟ್ಸ್. ಎರಡು ಪಾಯಿಂಟ್ ಮಾಡಿ, ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಈ ತರ ಎರಡು ಹೋಲ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಹೋಲ್ ಥ್ರೂ ಏನ್ ಮಾಡ್ರಿ, ಈ ವೈರ್ ನ ಈ ರೀತಿ ಸೊ ಅದ್ರ ಒಳಗಡೆ ಓಕೆ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿದ ಮೇಲೆ ಕನೆಕ್ಟ್ ದಿಸ್ ವೈರ್ಸ್ ಎಂಡ್ಸ್ ಆಫ್ ದೀಸ್ circular loop to the positive and negative. just look at the diagram. ಈ ಡಯಾಗ್ರಾಮ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಒಂದು ಪಿಕ್ಚರ್ ಬರುತ್ತೆ ನಿಮಗೆ. ಓಕೆ, ಯಾವ ರೀತಿ ಸೆಟಪ್ ಅನ್ನ ಅರೇಂಜ್ ಮಾಡಬೇಕು ಅಂತ ಹೇಳಿ. ಸೊ ಆಫ್ಟರ್ ಸೆಟಪಿಂಗ್ ದ ಅರೇಂಜ್ಮೆಂಟ್, ಓಕೆ, ಸೊ ನಮ್ದು ಇಲ್ಲಿ ನೋಡಿ, ದಿಸ್ ಇಸ್ ವಾಟ್ ಈ ರೀತಿ ಕಂಡಕ್ಟ್ ಮಾಡ್ತೀವಿ. ದೆನ್ ಎಸ್, ಸೊ ಆಫ್ಟರ್ ದಟ್ ಏನ್ ಮಾಡ್ಬೇಕಾ, ಐರನ್ ಫೈಲಿಂಗ್ಸ್ ಬರ್ತವೆ. ಸೇಮ್ ಥಿಂಗ್, ಐರನ್ ಫೈಲಿಂಗ್ಸ್ ಏನ್ ಮಾಡ್ರಿ, ಯೂನಿಫಾರ್ಮ್ಲಿ ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಈ ರೀತಿ ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೊ ಏನಾಗುತ್ತಪ್ಪ ಅಂತ ಲುಕ್ ಅಟ್ ದಿಸ್. ಸೊ ದಿಸ್ ಇಸ್ ಅ ಪಾಯಿಂಟ್ ಪಿ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಕ್ಯೂ ಅಂತ ತಗೋತೀವಿ. ಸೊ ಇಫ್ ಯು ಆರ್ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿದ ತಕ್ಷಣನೇ, ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಟು ನೆಗೆಟಿವ್ ಡೈರೆಕ್ಷನ್. when you pass the electric current, ಅವನೇನು ನಾನ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಲ್ಲ ಯಾವುದು ಐರನ್ ಫೈಲಿಂಗ್ಸ್ ನ, ಆಟೋಮೆಟಿಕಲಿ ದೇ ಅರೇಂಜ್ themselves in the concentric circle. look at the diagram here. Okay, so if you look at the diagram, what will happen, the iron filing themselves form the concentric circle at the P and even at the Q side. See, this is the pattern of magnetic field lines. So just observe the diagram here. Can you observe? So by applying the flaming thumb rule ಬರ್ತದೆ. Okay, right hand thumb rule. According to right hand thumb rule, arrange the look at this. Imagine you are holding a current carrying conductor in your right hand. So okay, the thumb pointing the direction of electric current and encircling finger indicates what? Magnetic field lines like this. Look at the thing here. ಈ ತರ ಹೋಲ್ಡ್ ಮಾಡಿದಾಗ, so the thumb pointing the direction of electric current and these encircling fingers these encircling finger indicates the magnetic field anta. Similarly ಈ ಸೈಡ್ ಅಪ್ಲೈ ಮಾಡೋಣ. look at this side, we will apply the thumb rule this side also. okay, now okay, ಈ ತರ okay, okay, ಅಲ್ಲಿ right hand thumb rule ಅಂದ್ರೆ
Look at this. ಈ ತರ ಅರೇಂಜ್ ಮಾಡಿ. Okay, this thumb pointing the direction of electric current and encircling finger indicates the magnetic field lines ಅಂತ ಕರಿಬಹುದು. Okay, so this is about the current through the circular loop. So okay, now look at the diagram. You can see here. Yeah, ಸ್ವಲ್ಪ observe ಮಾಡಿ. Diagram is very important. Okay, look at this. Okay, ಇಲ್ಲಿ ಬಂದ ನೋಡಿ, ಇದ ಸೇಮ್ ಸರ್ಕ್ಯುಲರ್ ಲೂಪ್ ಇರುತ್ತೆ. ಸರ್ಕ್ಯುಲರ್ ಲೂಪ್ ಒಳಗಡೆ ಕರೆಂಟ್ ಅನ್ನ ಪಾಸ್ ಮಾಡಿದಾಗ, so at the edges they form the concentric circles. At the edges they form the concentric circles, but when you reach at the center of the circular loop, ಈ ರೀತಿ center of the circular loop reach ಆದಾಗ the magnetic field lines appears as straight line. Appears as what? Straight line. In conclusion ಕೊಡಬಹುದು, so magnetic field is directly proportional to current. If the current is increases, magnetic field is increases. If electric current decreases, magnetic field decreases. And this is it is ಯಾವ shape ಒಳಗದಪ್ಪ ಇದು? ಸ್ಪಿಯರ್ ಒಳಗಡೆ. ಸ್ಪಿಯರ್ ಅಂದ್ರೆ ನಾವು ರೇಡಿಯಸ್ ಅಂತ ಕರಿತೀವಿ. ಈ ರೇಡಿಯಸ್ ನ ಹೆಚ್ಚಿಗೆ ಮಾಡ್ದಂಗೆ ಏನಾಗುತ್ತೆ? ಸ್ಪಿಯರ್ ದೊಡ್ಡದಾಗ್ತಾ ಹೋಗುತ್ತೆ. ಸ್ಪಿಯರ್ ದೊಡ್ಡದಾಗ್ತಪ್ಪ ಅಂದ್ರೆ magnetic field ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. So therefore we can say that magnetic field is inversely proportional to radius. If radius of the sphere increases, the magnetic field ಏನಾಗುತ್ತೆ? Decrease ಆಗ್ತದೆ. radius ಕಡಿಮೆ ಆದಂಗ magnetic field ಜಾಸ್ತಿ ಆಗುತ್ತೆ. So this is about the two conclusion from this experiment. Okay, so ಈ experiment ಅನ್ನ I'll show you the magnetic field in a different substances. Look at this. This is a magnetic field in the bar magnet. Consider this is the bar magnet. So the magnetic field line arise from north pole and merge into south pole. So it look like a butterfly. Butterfly nodalla. So butterfly kannang kaanta ide. Okay. Yeah. Similarly, look at this magnetic field in a straight conductor. Previous class ಒಳಗೆ ಹೇಳಿದ್ವಿ, if the electric current is passed through the straight wire, what will be the pattern of magnetic field? The pattern of magnetic field will be concentric circles. Look at this concentric circle. Similarly, third one is circular loop ನೋಡಿದ್ವಿ. Okay na? So look at this circular loop. So what is the pattern of magnetic field lines in the circular loop? If they ask, they form the concentric circle at the edges. Okay, at the edges. When you reach at the center of the circular loop, the magnetic field line appears as a straight line ಅಂತ ಕರೀತೀವಿ. So this is about the third. Even your magnetic field produced in different substances. Okay, you just one screenshot ತಗೋರಿ. Screenshot ತಗೊಂಡು ಮೂರು patterns ಕೂಡ ನಮಗೆ ಗೊತ್ತಾಯ್ತು. So how the pattern is produced in the bar magnet, how the pattern is produced in the conductor having a straight wire. So how the magnetic field is produced along the circular loop. So these are the different conditions. Okay. Next, a very important condition barata. Can you create the effect of bar magnet by passing the current? So magnetic field produced in the bar magnet, can we create the same thing? Yes, definitely we can create. Okay. Now look at this. Okay. So this is about the bar magnet ತರ create ಮಾಡಬಹುದು. Okay, so same thing, it's a circular loop. At the edges they form the concentric circle. When you reach at the center of the circular loop, it appears as straight line. One end of the magnetic field act as a north pole, other end behave like a south pole anta ಕರೀತೀವಿ. Okay na? This is how the pattern is produced in the circular loop. Okay, look at this. Yeah. Yes. Next, very important. That is called solenoid. What is the solenoid? Solenoid andre ಏನು? So solenoid is nothing but, look, the many circular turns, a coil of many circular turns wrapped in the form of cylinder. ಒಂದು ಕಾಯಿಲ್ ಅನ್ನು ತಗೋರಿ, ಆ ಕಾಯಿಲ್ ಅಂದ್ರೆ ಒಂದು ಕಾಪರ್ ವೈರ್ ತಗೊಂಡು ಅದನ್ನ ಕಾಯಿಲ್ ಮುಖಾಂತರ ಈ ರೀತಿ ನಾವು ಏನ್ ಮಾಡಿರ್ಬೇಕು, ಅದನ್ನ ಸರ್ಕ್ಯುಲರ್ ಟರ್ನ್ಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಏನ್ ಕರಿತೀವಿ? ಸೊಲೆನಾಯ್ಡ್. ಸೊಲೆನಾಯ್ಡ್ ಇಸ್ ನಥಿಂಗ್ ಬಟ್, ಸೊ ಎಕ್ಸಾಮ್ ಗೆ ಬಹಳಷ್ಟೇ ರಿಪೀಟ್ ಆಗಿದ್ದ ಕ್ವಶನ್, ವಾಟ್ ಈಸ್ ಸೊಲೆನಾಯ್ಡ್, ವಾಟ್ ಆರ್ ದ ಪ್ಯಾಟರ್ನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಸೊಲೆನಾಯ್ಡ್ ಅಂತ ಹೇಳಿ ವಿತ್ ದ ಹೆಲ್ಪ್ ಆಫ್ ನೀ ಡಯಾಗ್ರಾಮ್.
So solenoid is nothing but many circular turns wrapped in the form of cylinder. Wrapped in the form of cylinder is called a solenoid. Okay, look at this. This is solenoid. This is wrapping. Okay, if you wrap like this, so I'll show you the thing. Okay, yeah. So this is a cylinder wrapped in the form of cylinder. Okay, this is about the solenoid. Many circular turns. Okay, you can see. So here, how the pattern is produced how the pattern is produced in the solenoid so explain by using this. Okay, one end behave like a north pole, other end behave like a south pole. So north end in the south pole so magnetic field produced inside the solenoid, they move from south to north. Okay, and now look at this diagram. Observe. Look at the diagram, very important. Okay, so what is a pattern of magnetic field lines in the solenoid anta kelidaga? Solenoid is nothing but it is a many circular turns wrapped in the form of what? Cylinder is called a solenoid. So the pattern of magnetic field lines in the solenoid is similar to that of bar magnet. Hope you understood. So because one end of the solenoid behave like a north pole, other end behave like what? South pole. Okay. So the magnetic field lines arise from north pole and merge into what? South pole. Inside the magnet, they move from south to north. That means it is a continuous one curved path. Continuous one curved path. Okay now? Now look at this. I'll show you the things exactly what will happen. Okay? So magnetic field, we can look at the diagram. By looking at the diagram, we can conclude that magnetic field is directly proportional to what? Current. That means if the current increases, magnetic field increases. If current decreases, magnetic field also decreases. Similarly, magnetic field is directly proportional to number of turns. What number of turns? That is what we wrapped. Wrapping ಮಾಡಿದಲ್ರಿ. So number of turns ಜಾಸ್ತಿ ಮಾಡ್ದಂಗ magnetic field ಕೂಡ ಜಾಸ್ತಿ ಆಗುತ್ತೆ. If number of turns is less, magnetic field is less ಅಂತ ಹೇಳ್ಬೋದು. Okay, these are the two conclusions here. One more conclusion, magnetic field is inversely proportional to radius of the coil. Again, I already told you radius ಅಂದ ತಕ್ಷಣ ಒಂದು circular path ಬರುತ್ತೆ. Radius ಜಾಸ್ತಿ ಆದಂಗ if radius increases, magnetic field decreases. If radius decreases, magnetic field increases. So by this solenoid we can conclude three important points. The first important point yavadu, that is magnetic field is directly proportional to electric current. Magnetic field is directly proportional to number of turns in the coil. Magnetic field is inversely proportional to radius of the coil. So these are the 3 points we can conclude from this part. Okay, right. Now next, what is the application? Solenoid application. What does parallel lines inside the magnetic field lines will help? Okay, magnetic field lines inside the solenoid are used to magnetize a piece of magnetic material kept inside the solenoid. Okay, such a magnets we call it as electromagnets. Hingandre enri? So one magnetic material ತಗೊಳ್ಳೋಣ. Say it is a iron plate ಅಂತ ತಗೋರಿ. ಈ iron plate ಅನ್ನ ಈ ರೀತಿ ಒಳಗಡೆ ಇಟ್ಟಾಗ, okay, ಯಾಕಂದ್ರೆ the field line is what? Uniform inside the solenoid. ಅದು ಒಳಗಡೆ ಇಟ್ಟಾಗ ಅದೇನಾಗತ್ತಪ್ಪ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಚಾರ್ಜ್ ಆದಂಗ ವೈರ್ಲೆಸ್ ಚಾರ್ಜಿಂಗ್ ಬಂದ ನೋಡ್ರಿ, ಎಲ್ಲ ವೈರ್ಲೆಸ್ ಚಾರ್ಜ್ ಇಟ್ಟರೆ ಸಾಕು ಆಟೋಮೆಟಿಕಲಿ ಚಾರ್ಜ್ ಆಗುತ್ತಲ್ಲ, ಹಂಗ ಈ ಮ್ಯಾಗ್ನೆಟ್ ಅನ್ನ ಸೊಲೆನಾಯ್ಡ್ ಒಳಗೆ ಇಟ್ಟಾಗ ಈ ಮ್ಯಾಗ್ನೆಟಿಕ್ ಮಟೀರಿಯಲ್ ಕೂಡ ಏನಾಗಿ ಕನ್ವರ್ಟ್ ಆಗುತ್ತಾ? This magnetic material is converted into magnet. So such type of magnet we call it as electromagnets. ಹಾಗೆ artificially magnet ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಾತಲ್ರಿ? artificially magnet ನ ಇದೇ ರೀತಿನ ಪ್ರಿಪೇರ್ ಮಾಡ್ತಾರೆ by using the solenoid. magnetic material ತಗೊಂಡು ಹೋಗಿ ಒಳಗಡೆ ಇಟ್ಟರೆ ಸಾಕ, ಏನಾಗುತ್ತಲ್ಲಿ ಆಟೋಮೆಟಿಕಲಿ ಏನಾಗುತ್ತಾ ಈ ಮ್ಯಾಗ್ನೆಟಿಕ್ ಮಟೀರಿಯಲ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗ್ತದ. ಆ ಒಂದು ಪ್ರೋಸೆಸ್ ಗೆ ಅಥವಾ ಆ ಒಂದು ಮ್ಯಾಗ್ನೆಟ್ ಗೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ವೆರಿ ಇಂಟ್ರೆಸ್ಟಿಂಗ್. ಸೊ ಹಾಗಾದ್ರೆ such magnets are called electromagnets. Okay, yeah. Now look at this. What does parallel lines of force inside the solenoid indicate?
ಸೊ ಪ್ಯಾರಲಲ್ ಲೈನ್ಸ್ ಇಂಡಿಕೇಟ್ ಏನ್ ಮಾಡ್ತಪ್ಪ ಅಂದ್ರೆ ದಟ್ ಈಸ್ ದ ಇಂಟೆನ್ಸಿಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿದಿನ್ ದ ಸೊಲೆನಾಯ್ಡ್ ಈಸ್ ಯೂನಿಫಾರ್ಮ್ ಎವ್ರಿವೇರ್. Therefore the magnetic field line inside the solenoid is uniform ಅಂತ ಹೇಳ್ತೀವಿ. So due to the uniform distribution of magnetic field lines inside the solenoid are used to magnetize a piece of magnetic material. Okay, such a magnets are called electromagnets ಅಂತ ಕರೆದ್ವಿ. So ಹಾಗಾದ್ರೆ ಈ electromagnets ಏನ್ ಮಾಡ್ತಾವ, ಹೌ ಟು ಡ್ರಾ. ಓಕೆ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಲೆಟ್ ಅಸ್ ಡ್ರಾ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಐತ್ರಿ ಎಕ್ಸಾಮಿಗೆ, 101% ಕೇಳ್ತಾರೆ. ಅದಕ್ಕೆ ಇದನ್ನ ಏನ್ ಮಾಡೋಣ, ಒಂದು ಸ್ಲೈಡ್ ರೆಡಿ ಮಾಡಿ. ಸೊ ಯಾವ ರೀತಿ ಡ್ರಾ ಮಾಡಬೇಕು ಎಕ್ಸಾಮ್ ಅಲ್ಲಿ, ಸಿಂಪಲ್ ಆಗಿ ಡ್ರಾ ಮಾಡಬೇಕು. ಬಿಕಾಸ್ ಸೊ ಎಕ್ಸಾಮ್ ಒಳಗ 3 marks ಗೆ ಸ್ಟ್ರೇಟ್ ಬೇಕಾಗ್ತದೆ. ವಾಟ್ ಈಸ್ ಸೊಲೆನಾಯ್ಡ್? Draw a neat diagram of solenoid to show the patterns of magnetic field lines ಅಂತ ಹೇಳ್ತಾನ. ಸೊ ಇದನ್ನ 3 marks ಇರುತ್ತೆ. ಹೆಂಗ್ ಡ್ರಾ ಮಾಡ್ಬೇಕು ನೋಡಿ. ಸೊ ಜಸ್ಟ್ ಅಬ್ಸರ್ವ್, ಲುಕ್ ಅಟ್ ದ ಫಸ್ಟ್ ಏನ್ ಮಾಡ್ರಿ, ಈ ರೀತಿ 11 ಲೈನ್ಸ್ ನ ಡ್ರಾ ಮಾಡ್ರಿ ಅಟ್ ಅ ಡಿಸ್ಟೆನ್ಸ್ ಆಫ್ 1 to 2 mm ಈ ರೀತಿ. ಓಕೆ, ಅದನ್ನ ಮಾಡಿ ಎಲ್ಲಾನು ಯೂನಿಫಾರ್ಮ್ ಆಗಿ ಅರೇಂಜ್ ಮಾಡ್ಕೊರಿ. ಜಸ್ಟ್ ರಬ್ ಇರೇಸ್ ಮಾಡ್ಕೊರಿ. ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, wrap the coil with a free hand. ಈ ರೀತಿ wrap ಮಾಡಬೇಕು. ಓಕೆ, draw the coil, free hand ಅಂತ ಕರೀತೀವಿ. After that, so draw the lines of force. ಈ lines of force ನೋಡಲೆ ಅಬ್ಸರ್ವ್ ಮಾಡಿ. ಇವ lines of force ಇದು ಕಾಣುತ್ತಲ್ಲ ಈ ರೀತಿ. ಸೊ ಈ ರೀತಿ lines of force ನ ಕರ್ವ್ ಪಾತ್ ಒಳಗೆ ತೋರಿಸ್ಬೇಕು ಎಲ್ಲ ಕಡೆ ನೋಡಿ. 1 ಇದು 2 ಇದು 3 ಲೈನ್ಸ್, ಈ ಕಡೆ 1 2 3 ಲೈನ್ಸ್. ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಓಕೆ, ಇದು ಇನ್ಸೈಡ್ ದ ಮ್ಯಾಗ್ನೆಟ್. ದ ಎಂಡ್ಸ್ ಆಫ್ ಕಾಯಿಲ್ ಇರುತ್ತಲ್ಲ ಇಲ್ಲಿ ಬರ್ತದೆ. ಓಕೆ, ನೋಡಿ, ಇದನ್ನ ಸೌತ್ ಪೋಲ್ ಅಂತ ಕರೀರಿ, ಅದನ್ನ ನಾರ್ತ್ ಪೋಲ್ ಅಂತ ಕರಿಬೇಕು. ಅಂದ್ರೆ ನಾರ್ತ್ ಪೋಲ್ ಎಲ್ಲಿ ಇರುತ್ತಲ್ರಿ ಅಲ್ಲೇ ಏರೋ ಮಾರ್ಕ್ ಹಾಕ್ಬೇಕಾ. ಏರೋ ಮಾರ್ಕ್ ಬಿಕಾಸ್ ದ ಲೈಕ್ ದಿಸ್ ಏರೋ ಮಾರ್ಕ್ ಸ್ಟಾರ್ಟ್ ಫ್ರಮ್ ದಿಸ್ and merge into south pole. Always ನೆನಪಿಟ್ಕೋಬೇಕು. So they arise from north pole and south pole. Connected to the battery of the plug key. ಇದರ end wire ತಗೊಂಡು plug key ಗೆ ಕನೆಕ್ಟ್ ಮಾಡಬೇಕು. Yes, ಈ ರೀತಿ ಕನೆಕ್ಟ್ ಮಾಡಿ. Okay. So this is the pattern how to draw the solenoid ಅಂತ ಕರೀತೀವಿ. Okay, important. 3 marks ಗೆ ಡೆಫಿನೆಟ್ ಆಗಿ ಎಕ್ಸಾಮ್ ಒಳಗೆ ಕೇಳ್ತಾರೆ. Okay. Yes, next we will go for what is solenoid and compare the magnetic field produced by a solenoid with the magnetic field of bar magnet ಅಂತ. ಓಕೆ, ಈ ರೀತಿನೂ ಕೂಡ ಎಕ್ಸಾಮ್ ಗೆ ಕ್ವೆಶ್ಚನ್ ಬಂದಿದೆ. ಸೊ ವಾಟ್ ಈಸ್ solenoid? Compare the magnetic field produced by solenoid with the magnetic field produced by the bar magnet. ಎರಡನ್ನು ಕಂಪೇರ್ ಮಾಡಿದಾಗ so the pattern of magnetic field line will be similar. ನೋಡಿ, when the copper wire with a resistive coating wound in a chain of loops look like a spring is called solenoid. ಅಥವಾ many circular turns wrapped in the form of cylinder is called solenoid ಅಂತ ಕರಿತೀವಿ. So when the electric current is passed through the solenoid, magnetic field is produced. ಕರೆಕ್ಟಾ? ಯಾವ ರೀತಿ ಆಗುತ್ತೆ? The magnetic lines of force similar to that of bar magnet. It is similar to that of bar magnet. One end of the solenoid behave like a north pole, another end behave like a south pole ಅಂತ ಕರಿತೀವಿ. ಅಂದ್ರೆ solenoid ಒಳಗೆ ಏನೇನ್ ಪ್ರಾಪರ್ಟೀಸ್ ಇರ್ತಾವಲ್ಲ, the solenoid has the properties of the field produced by bar magnet. Whatever the patterns produced in the bar magnet is similar to that of solenoid ಅಂತ ಹೇಳ್ಬೋದು. Like this we can answer. So one end of the coil act as a south pole while other end behave like a north pole ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಮ್ ಒಳಗೆ ಕೇಳಿದ್ರೆ ಈ ರೀತಿ ಆನ್ಸರ್ ಮಾಡಬೇಕು. ಸೊ ಕಂಪೇರ್ ಅಂತ ಅಂದಾಗ ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ಎಕ್ಸಾಮ್ ಗೆ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅನ್ನೋದನ್ನ ನೋಡೋಣ. ಓಕೆ, ಯಾ, ಸೊ ಮ್ಯಾಗ್ನೆಟ್ಸ್ ಒಳಗೆ ಟೆಂಪರರಿ ಮ್ಯಾಗ್ನೆಟ್ಸ್ ಅಂತ ಬರುತ್ತೆ. So this is about the temporary magnet because they are called electromagnets. As I told you, electromagnets are temporary magnets. These electromagnets are used to lift the, ಇದಕ್ಕೆ ಏನಂತ ಕರಿತೀವಿ ನಾವು, this is nothing but what? Lifting the scrap iron ಅಂತ. ಸೊ ಬೇಸಿಕಲಿ ಸ್ಕ್ರಾಪ್ ಐರನ್ ಅಂದ್ರೆ ಗೊತ್ತಾಗುತ್ತೆ, ನಾವ್ ಏನ್ರಿ ಡೈರೆಕ್ಟ್ ಕೈ ಹಾಕಕ್ ಹೋದ್ರೆ ಕೈಯೆಲ್ಲ ಕಟ್ ಆಗಿಬಿಡುತ್ತೆ. ಹೌದಾ? ಅಷ್ಟು ಶಾರ್ಪ್ ಎಡ್ಜಸ್ ಇರ್ತಾವ. ಅಂತ ಸ್ಕ್ರಾಪ್ ಅನ್ನ ನಾವು
ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಪ್ಪ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ. ಸೊ ಹಾಗಾಗಿ ಅಲ್ಲಿ ಯೂಸ್ ಆಗ್ತಿರೋದು ಯಾವುದು, ಎಲೆಕ್ಟ್ರೋ ಮ್ಯಾಗ್ನೆಟ್. ಬಿಕಾಸ್ ದಿಸ್ ಸ್ಕ್ರಾಪ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ಮೇಡ್ ಅಪ್ ಆಫ್ ಐರನ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಲುಕ್ ಅಟ್ ದಿಸ್, ಇದಕ್ಕೆ ನಾವು ಎಲೆಕ್ಟ್ರೋ ಮ್ಯಾಗ್ನೆಟ್ ಸಪ್ಲೈ ಮಾಡೋದ್ರಿಂದ ಎಲ್ಲಾ ಸ್ಕ್ರಾಪ್ ಅನ್ನ ಪಿಕ್ ಮಾಡುತ್ತೆ, ಲಿಫ್ಟ್ ಮಾಡಿ ಈಸಿಲಿ ಏನ್ ಮಾಡ್ಬೋದು ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಇದು ಒಂದು ಅಪ್ಲಿಕೇಶನ್ ಆಯ್ತು. ಸೆಕೆಂಡ್ ಅಪ್ಲಿಕೇಶನ್, ಇಟ್ ಈಸ್ ಯೂಸ್ಡ್ ಇನ್ ದ ಸ್ಪೀಕರ್ಸ್. ಓಕೆ, ಸೊ ನಾವೇನು ಲೌಡ್ ಸ್ಪೀಕರ್ಸ್ ಅಂತ ಹೇಳ್ತೇವಲ್ಲ, ಸಾಂಗ್ಸ್ ಅನ್ನ ಪ್ಲೇ ಮಾಡ್ತೇವೆ. ಓಕೆ, ಡಿಜೆ ಹಚ್ತೇವಲ್ಲ, ಅವೆಲ್ಲ ಡಿಜೆ ಎಲ್ಲ ಹಚ್ಬೇಕಪ್ಪ ಅಂದ್ರೆ ಸ್ಪೀಕರ್ಸ್ ಬೇಕು. ಆ ಸ್ಪೀಕರ್ಸ್ ಒಳಗೆ ಯೂಸ್ ಮಾಡ್ತಿರುವಂತ ಮಟೀರಿಯಲ್ ಯಾವ್ದಂದ್ರೆ ದಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ದೆನ್ alloys like Alnico or Nipper mag are used in the industries. Alnico ಅಂದ್ರೆ ಅಲ್ಯೂಮಿನಿಯಂ, ನಿಕ್ಕಲ್ ಅಂಡ್ ಕೋಬಾಲ್ಟ್ ಅಂತಾರೆ. ಅಲ್ಯೂಮಿನಿಯಂ, ನಿಕ್ಕಲ್ ಅಂಡ್ ಕೋಬಾಲ್ಟ್. ಓಕೆ, ಸೊ ದಿಸ್ ಇಸ್ a type of alloy like Alnico, or we can say that Nipper magnet are very hard and are used in the production of permanent magnet. I already told you ಟೆಂಪರರಿ ಮ್ಯಾಗ್ನೆಟ್ ಕೂಡ ಇದಾವ, ಪರ್ಮನೆಂಟ್ ಮ್ಯಾಗ್ನೆಟ್ ಕೂಡ ಇದಾವ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಏನ್ ಬೇಕು ನಮ್ಗೆ, ಅಲ್ನಿಕೋ, ಅಲ್ಯೂಮಿನಿಯಂ, ನಿಕ್ಕಲ್ ಅಂಡ್ ಕೋಬಾಲ್ಟ್. ಇಟ್ ಈಸ್ ಅ ಅಲಾಯ್ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಸೆಕೆಂಡ್ ಒನ್ ನಿಪ್ಪರ್ ಮ್ಯಾಗ್. ನಿಪ್ಪರ್ ಮ್ಯಾಗ್ ಇಸ್ ಅನ್ ಅಲಾಯ್ ಆಫ್ ಐರನ್, ನಿಕ್ಕಲ್ ಅಂಡ್ ಅಲ್ಯೂಮಿನಿಯಂ ಅಂಡ್ ಟೈಟಾನಿಯಂ. ಓಕೆ, ಸೊ ಅಲ್ನಿಕೋ ಇಸ್ ಅಲ್ಯೂಮಿನಿಯಂ, ನಿಕ್ಕಲ್ ಅಂಡ್ ಕೋಬಾಲ್ಟ್ ಅಲಾಯ್. ನೋಡ್ರಿ ಇಂಪಾರ್ಟೆಂಟ್ ಅದ. So Nipper magnet andre it is a alloy made up of iron, nickel, aluminum and titanium, right? The same thing Alnico andre aluminum, nickel and cobalt. So what are the component present in the Alnico and Nipper magnet anta kelidre you can answer this one. Okay, copy ಮಾಡ್ಕೊಳ್ಳಿ. Next so the Nipper magnet ಅಥವಾ ಅಯುಕ Alnico ಅಂತ ಕರೀತಾರೆ. So these are the parts made up of Nipper mag and Alnico ಅಂತ ಕರೀತೀವಿ. Next, so alloy like Alnico and Nipper mag are used in the industries. That is, alloys like Alnico are very hard and used in the production of permanent magnet. So and alloys of aluminum. Okay, you already had any. Okay, so permanent magnet of such alloys are used in the microphones. ಹಾಗಾದ್ರೆ ಈ permanent magnets ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ microphones ಒಳಗೆ ಯೂಸ್ ಮಾಡ್ತೀವಿ. So it is used in the mobile phones. And similarly loud speakers ಒಳಗೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಕ್ಲಾಕ್ಸ್ ಬರ್ತಾವ್ರಿ, ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಮೆನಿ ಅದರ್ ಡಿವೈಸಸ್ ಲೈಕ್ ಅಮೀಟರ್, ವೋಲ್ಟ್ ಮೀಟರ್, ಸ್ಪೀಡೋಮೀಟರ್. ಸೊ ಗಾಡಿ ಒಳಗೆ ಬರ್ತದೆ ಗೊತ್ತಾ ಸ್ಪೀಡೋಮೀಟರ್, ರೈಟ್? ಎಷ್ಟು ಸ್ಪೀಡ್ ಹೊಡಿತಾ ಇದೆ ಅಂತ ತೋರಿಸ್ತದಲ್ಲ, ದಟ್ ಈಸ್ ಕಾಲ್ಡ್ ಸ್ಪೀಡೋಮೀಟರ್. ಅಲ್ಲಿ ಕೂಡ ದ ಸೇಮ್ ಥಿಂಗ್ ನಿಪ್ಪರ್ ಮ್ಯಾಗ್ ಈಸ್ ಯೂಸ್ಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೊ ಲುಕ್ ಅಟ್ ದಿಸ್. ದಿಸ್ ಇಸ್ ಅ ಲೌಡ್ ಸ್ಪೀಕರ್. ಇಲ್ಲಿ ಈ ಪಾರ್ಟ್ ಏನಿದೆ ಲುಕ್ ಅಟ್ ದಿಸ್, ಎಲ್ಲೋ ಹೈಲೈಟ್ ಮಾಡ್ತಾ ಇದೆ ನೋಡ್ರಿ. So ಇದಕ್ಕೆ ನಾವು ಏನು ಕರಿತೀವಿ, ಮ್ಯಾಗ್ನೆಟ್. ಇದು ಎಲೆಕ್ಟ್ರಿಕ್ ಕ್ಲಾಕ್ and this is about the microphone and this is loudspeaker and this is electric shock. Electric clock shock ಅನ್ನು ನೋಡೋಣ. shock ಆಗಿದೆ. Okay, yes. Next important application is you got electric cranes ಅಂತ ಕೇಳಿರ್ಬೇಕು ನೀವು, ಹೌದಿಲ್ಲ? Magnetic cranes ಬರ್ತಾವ. So these magnetic cranes are used to load and transport the scrap iron. Okay, very important application. ಈ ಕ್ರೇನ್ಸ್ ಅನ್ನು ಕಂಡು ಹಿಡಿದ ಮೇಲೆ ನಾವು ಸ್ಕ್ರಾಪ್ ಅನ್ನು ಈಸಿಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ. ಹಾಗಾಗಿ ಈ ಎಲೆಕ್ಟ್ರಿಕ್ ಕ್ರೇನ್ಸ್ ಅಥವಾ we can call it as magnetic cranes are used. Okay, ಎದಕ್ಕೆ ಯೂಸ್ ಮಾಡ್ತೀವಿ? to lift the scrap and transport it from one place to another place ಅಂತ ಕರೀತೀವಿ. Okay, yes. So all scraps and loose iron material get attracted by this magnetic crane. Magnetism is induced in the disc as it is not feasible to create a permanent magnet of such a big size and store such a big magnet. ಹಾಗಾಗಿ ಇಲ್ಲಿ ಯೂಸ್ ಮಾಡ್ತಿರೋದೇನು, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. just passing the electric current, it is converted into what, electric magnet ಅಲ್ಲ. So ಹಾಗಾಗಿ ಈ crane magnet, hence the magnetic crane is used to load and transport the scrap iron. Okay, yes. Next questions ಬರ್ತಾವೆ. Look at the question here. So consider the circular loop of wire lying in the plane of the table. Okay, this is a circular loop. Let the current pass through the loop clockwise. Apply the right hand rule to find out the direction of magnetic field inside and outside the loop.
So here we need to find the direction of magnetic field line by applying the Fleming right hand rule. See, if you are using the right hand thumb rule, look at this. If the direction of electric current is upward, then it is anti-clockwise direction. The same thing now current in a downward direction ತೋರಿಸ್ತಂದ್ರೆ the ಏನಾಗುತ್ತೆ magnetic field is clockwise. ಅದನ್ನ ಇಲ್ಲಿ ನಾವು ತೋರಿಸಬೇಕಾಗ್ತದೆ. Look at the answer here. Each section of wire produces its concentric circle at the force. ಇಲ್ಲಿ concentric circles formation ಆಗ್ತಾವ, right? So as I told you already. So by applying the right hand thumb rule, we find that all the sections produce the magnetic field directed downwards at all the points inside the loop, while at the outside points loop is direction upwards anta. Indre enu? So by applying the thumb rule, if the thumb pointing the direction upward, this is what magnetic field lines. If it is downward direction ತೋರಿಸಿದ್ರೆ ಇದು magnetic field ಆಗುತ್ತೆ. Look at this. ಈ ತರ ತೋರಿಸಿದ್ರೆ ಹೌದಲ್ರಿ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್, ಈ ಕಡೆ ತೋರಿಸಿದ್ರೆ ಕ್ಲಾಕ್ವೈಸ್ ಡೈರೆಕ್ಷನ್ ಆಗ್ತದೆ. ಓಕೆ, the same thing pattern ತೋರಿಸ್ತೀನಿ ನೋಡಿ. Look at this. Yeah, look at the pattern. Okay, here bರ್ತದೆ. So hence the magnetic field acts normally into the plane of paper at the points inside the loop and normally out at the plane of paper at points outside the loop. Okay, look at this. ಈ ತರ ಒಂದು ಡೈರೆಕ್ಷನ್ ಐತ್ರಿ, ಇಲ್ಲಿ ಒಂದು ಡೈರೆಕ್ಷನ್ ಐತಿ, ಅಪೋಸಿಟ್ ಡೈರೆಕ್ಷನ್ ತೋರಿಸ್ತೀವಿ. Okay, this is one question. Now similarly second question ನೋಡ್ರಿ ಏನದ. Look at the second question. The magnetic field in the given region is uniform. Draw the diagram to represent it ಅಂತ ಕೇಳ್ತಾರೆ. Okay, so draw ಮಾಡಬೇಕಂದ್ರೆ ಹೆಂಗ್ ಮಾಡ್ತಿದ್ರೆ simple. The uniform magnetic field B can be represented by equidistant parallel lines force. ಇಲ್ಲಿ ಫಿಗರ್ ಅನ್ನು ತೋರಿಸ್ತೀನಿ ನೋಡ್ರಿ. Look at the figure. This is the parallel lines. Okay, parallel lines indicates what? Uniform magnetic field lines. Parallel indicates uniform magnetic field lines. Okay, this is the second question. Look at the third question. Choose the correct option anta. So the magnetic field inside the long straight solenoid carrying the current is zero, decreases as we move towards the end, increases as we move towards the end, is the same at all points. Okay na? So question correct ಆಗಿ ಅಬ್ಸರ್ವ್ ಮಾಡ್ರಿ. ಕ್ವಶನ್ ಅನ್ನು ಕರೆಕ್ಟ್ ಆಗಿ ತಿಳ್ಕೊರಿ. ಏನಂತ ಹೇಳ್ಯಾರು? The magnetic field inside a long straight solenoid carrying the current. ಹಾಗಾದ್ರೆ ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗಿರ್ತೈತಿ? ಕರೆಂಟ್ 0 ಆಗಿರ್ತೈತಿ. ಸೊ ಕ್ಯಾರಿಂಗ್ ಕರೆಂಟ್ 0, decreases as we move from end to end ಅಂತ, increases as we move towards the end. It is same at all points. ಏನಾಗುತ್ತೆ ಹೇಳ್ರಿ? ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಮಾಡ್ರಿ, ಇಮಿಡಿಯೇಟ್ ಆಗಿ ಮಾಡ್ರಿ. ಓಕೆ, ಆಫ್ಟರ್ ದಟ್ ಈ ತೋರಿಸ್ತೀನಿ ನಾನು ಆನ್ಸರ್ ಅಲ್ಲಿ ಶೋ ಯು. ಓಕೆ, yes, got the answer here. It is same at all the points inside, as I told you already. So magnetic field lines inside the solenoid is uniform. Uniform ಅಂದ್ರೆ ಏನು? It is same in all the points ಅಂತ ಹೇಳ್ತೇವೆ. Okay, so answer is it is the same at all the points ಅಂತ. Okay, so thank you very much. So if you like the video, subscribe ಮಾಡ್ರಿ, ಚಾನೆಲ್ ಅನ್ನು ಶೇರ್ ಮಾಡ್ರಿ, ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಗೆ ಹೆಲ್ಪ್ ಆಗಲಿ. So it is just a social service, nothing else. Okay, so ಹಾಗಾಗಿ ಮ್ಯಾಕ್ಸಿಮಮ್ ನಾವೇನು ಕನ್ವಿನ್ಸ್ ಮಾಡ್ತಾ ಇದೇವಪ್ಪ ಅಂತಂದ್ರೆ ಮಕ್ಕಳಿಗೆ ರೀಚ್ ಆಗಲಿ ಅನ್ನೋದಕ್ಕೆ ಬೈ ಲ್ಯಾಂಗ್ವೇಜ್ ಯೂಸ್ ಮಾಡತ್ತೀವಿ. ಸೊ ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದ್ರಿಂದ ಕೆಲವೊಂದು ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಮ್ಯಾಕ್ಸಿಮಮ್ ನಮ್ಮ ಒಂದು ಮದರ್ ಟಂಗ್ ಒಳಗಡೆ ಕನ್ವಿನ್ಸ್ ಮಾಡೋ ಒಂದು ನೇಚರ್ಗೆ ಬೈ ಲ್ಯಾಂಗ್ವೇಜ್ ತಗೊಂಡ್ ಬಂದಿವಿ. ದಟ್ ಇಸ್ ಕನ್ನಡ ಅಂಡ್ ಇಂಗ್ಲಿಷ್ ಅಂತ. ಓಕೆ, ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ಬೋದು, ಅದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಯಾಕೆ ಪಾಠ ಮಾಡಲ್ಲಪ್ಪ ಅಂತಂದ್ರೆ, ಸೊ ಕೆಲವೊಂದು ಕಾನ್ಸೆಪ್ಟ್ ಮಕ್ಕಳಿಗೆ ಔಟ್ ಆಫ್ ರೀಚ್ ಹೋಗೋದ್ರಿಂದ ಸೊ ಮ್ಯಾಕ್ಸಿಮಮ್ ನಾವೇನ್ ಮಾಡ್ತೇವೆ ಇಲ್ಲಿ ಈ ರೀತಿ ಕನ್ವಿನ್ಸ್ ಮಾಡ್ತೇವೆ. ಓಕೆನಾ? ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಲೆಕ್ಚರ್. ನೆಕ್ಸ್ಟ್ ಕ್ಲಾಸ್ ಒಳಗ ಥರ್ಡ್ ಲೆಕ್ಚರ್ ತಗೊಂಡ್ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ಬೈ.